ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಈ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ. ಸೊ ಬ್ಯಾಚುಲರ್ಸ್ಗೆ ಇಲ್ಲಾಂದ್ರೆ ಸಂಜೆ ಟೈಮ್ ಅಲ್ಲಿ ಮಾಡ್ಕೊಂಡ್ ತಿನ್ನೋದಕ್ಕೆ ಬೆಸ್ಟ್ ಸ್ನಾಕ್ ಅಥವಾ ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ಬ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಬನ್ನಿ ತಡ ಮಾಡದಲ್ಲೇ ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಫ್ರೈಡ್ ರೈಸ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನು ನೋಡ್ಕೊಂಬಿಡೋಣ. ಸೊ ಫ್ರೈಡ್ ರೈಸ್ ಯಾರಿಗೆ ಇಷ್ಟ ಇರಲ್ಲ, ಸೊ ಮನೆಯಲ್ಲೇ ಮಾಡ್ಕೊಂಡ್ ತಿನ್ಬೇಕು ಅಂತಾನೂ ಇರ್ತಾರೆ, ಇಲ್ಲಾಂದ್ರೆ ಬ್ಯಾಚುಲರ್ಸ್ಗೆ. ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಕ್ವಿಕ್ ಆಗಿ ಐಟಮ್ಸ್ ನ ನೋಡ್ಕೊಂಡ್ಬಿಟ್ಟು ಹಾಗೆ ಮಾಡುವ ವಿಧಾನ ನೋಡ್ಕೊಂಬಿಡೋಣ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ತರಕಾರಿಗಳು ಯಾವ ಬೇಕು ಅಂದ್ರೆ ಬೀನ್ಸು, ಕ್ಯಾರೆಟ್, ಎಲೆಕೋಸು ಇದ್ರೆ ಎಲೆಕೋಸು ಸಾಕು, ಟೊಮೊಟೊನು ಬೇಡ, ಏನು ಬೇಡ. ಆಮೇಲೆ ಈರುಳ್ಳಿ, ಕರ್ಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ. ಆಮೇಲೆ ಮೆಣಸು ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಎಣ್ಣೆ. ಆಮೇಲೆ ಮೇಯ್ನು ಅನ್ನ. ಸೊ ಸಣ್ಣ ಅಕ್ಕಿ ಆದ್ರೂ ಹಾಕೊಳ್ರಿ, ಇಲ್ಲ ಯಾವ ಅಕ್ಕಿ ಆದ್ರೂ ಹಾಕೊಳ್ರಿ, ತೊಂದರೆ ಇಲ್ಲ. ಸೊ ಬೆಟರು ಸೋನಾ ಮಸೂರಿ ಅಕ್ಕಿ ಬೆಸ್ಟ್. ಸೊ ಉದ್ರುದ್ರಾಗ ಚೆನ್ನಾಗಾಗುತ್ತೆ. ಸೊ ಬನ್ನಿ ಇನ್ನ ಮಾಡುವ ವಿಧಾನನ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಒಂದು ತಪ್ಪಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಸ್ಟವ್ ಹಚ್ಚಿ, ಆಮೇಲೆ ಎಣ್ಣೆ. ಸೊ ಎಣ್ಣೆ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ಫ್ರೈಡ್ ರೈಸ್ಗೆ, ಒಂದು 8 ರಿಂದ 10 ಟೇಬಲ್ ಸ್ಪೂನ್. ಆಮೇಲೆ ಈರುಳ್ಳಿ 1 ರಿಂದ 2 ಗಡ್ಡೆ ಉದ್ದುದ್ದು ಹಚ್ಕೊಂಡಿರೋದು. ಆಮೇಲೆ ಕರ್ಬೇವು 1 ಕಡ್ಡಿ ಫುಲ್ಲು. ಸೊ ಇಷ್ಟು ಹಾಕೊಂಡು ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಸೊ ಅಂದ್ರೆ ತೀರಾ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಫ್ರೈಡ್ ರೈಸ್ ಅಂದ್ರೆ ಏನು, ಅರ್ಧಂಬರ್ಧ ಬೆಂದಿರೋದೇ ಫ್ರೈಡ್ ರೈಸ್. ಸೊ ಬ್ಯಾಚುಲರ್ಸ್ ಯಾರಾದರೂ ಇದ್ರೆ ಅವ್ರಿಗೆ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ಕ್ವಿಕ್ಕಾಗಿ ರೆಡಿ ಮಾಡ್ಕೊಂಬಿಡ್ಬೋದು, ಒಂದು 20 to 30 ಮಿನಿಟ್ಸ್ ಅಲ್ಲಿ ರೆಡಿ ಆಗೋಗುತ್ತೆ, ತೊಂದರೆ ಇಲ್ಲ. ಸೊ ಅದಕ್ಕೆ ಹೇಳಿದ್ದು ಬ್ಯಾಚುಲರ್ಸ್ಗೆ ಪ್ರಿಫರಬಲ್. ಸೊ ಇಲ್ಲ ನೀವು ಮಾಮೂಲಿ ಮನೆಯಲ್ಲೂ ಮಾಡ್ಕೊಂಡು ತಿನ್ಬೋದು, ಸಂಜೆ ಟೈಮು, ಈವ್ನಿಂಗ್ ಟೈಮು, ಸ್ನ್ಯಾಕ್ಸ್ ತರ. ಸೊ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಂತೀನಿ, ಒಟ್ನಲ್ಲಿ ಒಳ್ಳೆ ಟೇಸ್ಟ್. ಸೊ ಮೆಣಸು ಪುಡಿ ಹೀಟು, ಸೊ ಚಳಿಗಾಲಕ್ಕೆ ಒಳ್ಳೇದು. ಸೊ ಇನ್ನೇನು ಬೇಸಿಗೆಗಾಲ ಮುಗ್ದು ಮಳೆಗಾಲ ಬರುತ್ತೆ, ಸೊ ಆ ಟೈಮಲ್ಲಿ ಮಾಡ್ಕೊಂತೀನಿ, ಚೆನ್ನಾಗಿರುತ್ತೆ. ಸೊ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ಥರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸೊ ನೆಕ್ಸ್ಟ್ ಏನು ಹಾಕೊಳ್ಬೇಕು, ನಮ್ಮ ಬೀನ್ಸ್. ಸೊ ಬೀನ್ಸು ಒಂದು 5 ಸಾಕು. ಸೊ ಅದು ಸಣ್ಣದಾಗಿ ಹಚ್ಕೊಂಡಿರೋದು. ಸೊ ಬೀನ್ಸ್ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ, ಆಮೇಲೆ ಏನು ಹಾಕೊಬೇಕು ಅಂತ ಹೇಳ್ತೀನಿ, ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಬೀನ್ಸ್ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಸೊ ಬೆಂದ್ಮೇಲೆ ಇನ್ನು ನೆಕ್ಸ್ಟು ಕ್ಯಾರೆಟ್. ಸೊ ಕ್ಯಾರೆಟು ಒಂದು ಅರ್ಧ, ಅದೂ ಸಣ್ಣದಾಗಿ ಹಚ್ಕೊಂಡಿರೋದು. ಸೊ ಕ್ಯಾರೆಟ್ ಹಾಕೊಳ್ಳೋಕ್ಕಿಂತ ಮುಂಚೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಾಕೊಂಬಿಡೋಣ. ಸೊ ಬೆಳ್ಳುಳ್ಳಿ ಸಪ್ರೇಟ್ ಆದರೂ ಹಾಕೊಳ್ರಿ, ಇಲ್ಲ ಶುಂಠಿ ಸಪ್ರೇಟ್ ಆದ್ರೂ ಹಾಕೊಳ್ರಿ. ಸೊ ಎರಡು ಹಾಕೊಂಡ್ರು ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಆಮೇಲೆ ಕ್ಯಾರೆಟ್, ಸೊ ಹೇಳ್ದಾಗೆ ಒಂದು ಅರ್ಧ. ಸೊ ಅದು ಸಣ್ಣದಾಗಿ ಹಚ್ಕೊಂಡಿರೋದು. ಸೊ ಇದು ಎಷ್ಟು ಜನಕ್ಕೆ ಕ್ವಾಂಟಿಟಿ ಆಗುತ್ತೆ ಅಂದರೆ ಒಂದು 2 ರಿಂದ 3 ಆಗುವಷ್ಟು ಕ್ವಾಂಟಿಟಿ ಆಗುತ್ತೆ. ಆಮೇಲೆ ಎಲೆಕೋಸು. ಸೊ ಎಲೆಕೋಸು ಇದ್ರೆ ಹಾಕ್ಕೊಳ್ರಿ, ಇಲ್ಲ ಅಂದರೆ ಆಪ್ಷನಲ್. ಸೊ ಎಲೆಕೋಸು ಹಾಕ್ಕೊಂಡ್ರೆ ಹೆಲ್ದಿಗೂ ಒಳ್ಳೆಯದು, ಆಮೇಲೆ ಕ್ರಿಸ್ಪಿಯಾಗಿರುತ್ತೆ, ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇಷ್ಟು ಹಾಕೊಂಡ್ಮೇಲೆ ಅಷ್ಟು ಫ್ರೈ ಆದಮೇಲೆ ನೆಕ್ಸ್ಟು ಗರಂ ಮಸಾಲ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸಾಕು, ಜಾಸ್ತಿ ಬೇಡ. ಸೊ 1/4 ಟೇಬಲ್ ಸ್ಪೂನು ಗರಂ ಮಸಾಲ. ಆಮೇಲೆ ಮೆಣಸು ಪುಡಿ. ಸೊ ಮೆಣಸು ಪುಡಿ ಎಷ್ಟು ಹಾಕ್ಕೊಳ್ಳೋಣ ಅಂದರೆ ಒಂದು 1 ರಿಂದ 2 ಟೇಬಲ್ ಸ್ಪೂನು. ಸೊ ನೀವು ಜಾಸ್ತಿ ಖಾರ ತಿನ್ನೋ ಲವರ್ಸ್ ಆಗಿದ್ರೆ ಸೊ ಇನ್ನೊಂದು 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ, ತೊಂದರೆ ಇಲ್ಲ. ಸೊ ಬಾಡಿ ಹೀಟ್ ಆಗಿಬಿಡುತ್ತೆ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಉಪ್ಪನ್ನ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕಡಿಮೆನೇ ಹಾಕ್ಕೊಂಡಿರಿ ಸ್ಟಾರ್ಟಿಂಗು. ಆಮೇಲೆ ಕಡಿಮೆ ಏನಾದರೂ ಉಪ್ಪು ಅನ್ನಿಸ್ತು ಅಂದರೆ ಸೊ ಆಮೇಲೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇಷ್ಟು ಹಾಕೊಂಡ್ಮೇಲೆ ನೆಕ್ಸ್ಟು ನಮ್ಮ ಅನ್ನ. ಸೊ ಹೇಳಿದಾಗೆ ಒಂದು ಲೋಟ ಅಷ್ಟು ತಗೊಂಡಿದ್ದೀವಿ. ಸೊ ಅದು ಹಾಕೊಂಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡೋಕ್ಕಿಂತ ಇವಾಗ ಮೆಣಸು ಪುಡಿ ಹಾಕೊಂಬಿಡೋಣ. ಸೊ ಹೇಳಿದಾಗೆ 1 ರಿಂದ 2 ಟೇಬಲ್ ಸ್ಪೂನು, ಅಥವಾ ಒಂದು 3-3.5 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಏನು ಬೇಡ. ಸೊ ಇಷ್ಟು ಹಾಕೊಂಡು ಚೆನ್ನಾಗೆ ಕಲಸಿ ಒಂದು ಸ್ವಲ್ಪ ಫ್ಲೇಮಲ್ಲಿ ಬಿಸಿ ಮಾಡಿದ್ರೆ ನಮ್ಮ ಹೆಲ್ದಿ ಆ್ಯಂಡ್ ಟೇಸ್ಟಿ ಫ್ರೈಡ್ ರೈಸ್ ರೆಡಿ. ಸೊ ಬ್ಯಾಚುಲರ್ಸು ಅಥವಾ ಮನೆಯವರು ಯಾರು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಸೊ ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ. ಸೊ ನೋಡ್ಬೋದು ಎಷ್ಟು ಚೆನ್ನಾಗೈತೆ.
ಸೊ ಇದು ವೈಟ್ ರೈಸ್ ತರನೂ ಕಾಣಿಸ್ತಾ ಇತ್ತು ನಿಮ್ಗೆ. ಸೊ ವೈಟ್ ರೈಸ್ ಅಂದ್ರೆ ಅದು ಗೀ ರೈಸ್ ಅಂತ ಬರುತ್ತೆ. ಸೊ ನಿಮಗೂ ಗೊತ್ತೇ ಇರುತ್ತೆ. ಸೊ ಅದು ಬೇಕಾದ್ರೆ ನೆಕ್ಸ್ಟ್ ಯಾವಾಗ ನಾ ಮಾಡಿ ಹಾಕ್ತೀನಿ. ಸೊ ಇದು ಫ್ರೈಡ್ ರೈಸ್. ಸೊ ಫ್ರೈಡ್ ರೈಸ್ ಅಂದ್ರೆ ಏನು, ಅರ್ಧಂಬರ್ಧ ಬೆಂದಿರೋದು. ಸೊ ನೋಡ್ಬೋದು ಫೈನಲಿ ಪ್ರಿಪೇರ್ ಆಯ್ತು. ಸೊ ಇನ್ನ ಬಟ್ಲುಗೆ ಅಥವಾ ತಟ್ಟೆಗೆ ಹಾಕೊಂಡು ತಿಂತಾ ಇರೋದಷ್ಟೇ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಆಮೇಲೆ ಕಮೆಂಟ್. ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ವಿದಿನ್ 30 to 20 ಮಿನಿಟ್ಸ್ ಅಲ್ಲೇ ಬೇಗ ರೆಡಿ ಆಗೋಗುತ್ತೆ. ಸೊ ಫ್ರೈಡ್ ರೈಸ್ ಈಸಿ ಅಂಡ್ ಹೆಲ್ತಿ ಅಂಡ್ ಟೇಸ್ಟಿ. ಸೊ ಹೇಗ್ ಮಾಡೋದು ಅಂತ ನೋಡಿದ್ರಲ್ಲ. ಸೊ ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.